ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸೇವೆಯನ್ನು ಮಾಡಿದ್ದೀರಿ. ಅವರಿಗೆಲ್ಲರೂ ಶ್ರೀ ಜಗದ್ಗುರು ಮಹಾಸ್ವಾಮಿ ದೇವರು ನಿಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಕೊಡುತ್ತಲ್ಲಿ ಎಲ್ಲರೂ ನಮಸ್ಕಾರ ಮಾಡಿಬಿಡಿ ಒಂದ್ಸಾರಿ, ಎಲ್ಲರೂ ಕೊಡುತ್ತಲ್ಲಿ ನಮಸ್ಕಾರ ಮಾಡಿಬಿಡ್ರಿ. ಜಗದ್ಗುರು ಮಹಾಸ್ವಾಮಿ ದೇವರು ನಿಮಗೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಕೊಡುತ್ತಲ್ಲಿ ನಮಸ್ಕಾರವನ್ನು ಮಾಡುವ ಮುಖಾಂತರವಾಗಿ ಆಶೀರ್ವಾದವನ್ನು ಪಡ್ಕೊಳ್ರಿ. ಇದೀಗ ಮಹಾಸ್ವಾಮಿ ದೇವರ ಆಶೀರ್ವಚನ ಆದ ತಕ್ಷಣಗಳು ಕೊಡುತ್ತಲ್ಲಿ ಕೂತ್ಕೊಳ್ರಿ. ಅಣ್ಣ ನಿಮಗೆಲ್ಲ ಪಾದೋದಕ ಕೊಡ್ತಾರೆ. ಪಾದೋದಕ ಕೊಟ್ಟ ತಕ್ಷಣ ಅವೆಲ್ಲರೂ ಇಲ್ಲಿ ನಿರ್ವಹಿಸಬೇಕು. ಈಗ ನೇರವಾಗಿ ಜಗದ್ಗುರು ಮಹಾಸ್ವಾಮಿ ದೇವರಿಂದ ಆಶೀರ್ವಾದದ ಆಶೀರ್ವಚನ ನುಡಿಗಳು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸೇವೆ ಮಾಡಿದ್ರು, ಯಾರು ಅನೇಕ ಭಾವಿಸಬಾರದು. ಇದು ಪ್ರತಿ ವರ್ಷ ನೀವು ನಡೀಬೇಕು. ಕಮ್ಮಿ ನಾವು 5 ದಿವಸ 2 ದಿವಸ ಕೂಡ ಈ ಕಾರ್ಯಕ್ರಮ ನಡೆಯುವ ವ್ಯವಸ್ಥೆ ಆಗಬೇಕು. ಪ್ರತಿ ದಿವಸ ನಿರೀಕ್ಷೆ ಕಾರ್ಯಕ್ರಮಕ್ಕೆ ಜಗದ್ಗುರು ಮಹಾಸ್ವಾಮಿ ನಮ್ಮ ಊರಿಗೆ ಬರಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಜಗದ್ಗುರು ಮಹಾಸ್ವಾಮಿ ನಾವು ಮಾಡ್ಕೊಳ್ಳೋಣ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲ ಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಮನದಲ್ಲಿ ನೆನೆದು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನು ಮನಸ ಸ್ಮರಿಸಿ ಸಾಮೂಹಿಕ ಲಿಂಗದೀಕ್ಷೆಯ ಅಂಗವಾಗಿ ಕೃಷ್ಣಾಂಕಿತೂರಿನ ಮಹಾಲಕ್ಷ್ಮಿ ದೇವಸ್ಥಾನದ ಈ ಪರಿಸರದಲ್ಲಿ ನಡೆದುಕೊಂಡು ಬರ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಿಮಗೆಲ್ಲ ಲಿಂಗವನ್ನು ಮಂತ್ರೋಪದೇಶವನ್ನು ನೀಡುವ ಮೂಲಕ ದೀಕ್ಷೆಯನ್ನು ಕರುಣಿಸಿರುವಂತಹ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳವರೇ, ಪೂರ್ವಭಾವಿಯಾಗಿ 5 ದಿನಗಳ ಸುಂದರ ಪ್ರವಚನವನ್ನು ಮಾಡಿ ಅಭೂತಪೂರ್ವ ಸಂಘಟನೆಯನ್ನು, ದೀಕ್ಷೆಗೆ ಪ್ರೇರಣೆಯನ್ನು ಉಂಟು ಮಾಡಿರುವಂತಹ ವಿವೇಕಾನಂದ ದೇವರೇ, ವೇದಮೂರ್ತಿ ಪಂಚಾಕ್ಷರಯ್ಯನವರೇ, ಈ ಸಂಘಟನೆಯನ್ನು ಮಾಡಿರುವಂತಹ ಎಲ್ಲ ಯುವಕರೇ, ಗ್ರಾಮದ ಹಿರಿಯರೇ, ದೀಕ್ಷೆಯನ್ನು ಪಡೆದುಕೊಂಡಿರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ದೀಕ್ಷೆಯಲ್ಲಿ 3 ಪ್ರಕಾರಗಳಿವೆ. ದೀಕ್ಷೆ ಅನ್ನೋದೊಂದು ಸಂಸ್ಕಾರ. ಯಾವ ಸಂಸ್ಕಾರಕ್ಕೆ ದೀಕ್ಷೆ ಅಂತ ಕರೀತಾರೆ ಅಂದ್ರೆ, ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಸ್ಮಾದತ ಸಮಾಖ್ಯಾತ ದೀಕ್ಷೆ ತೀಯಂ ವಿಚಕ್ಷಣೈಹಿ. ದೀಕ್ಷೆ ಅನ್ನೋ ಶಬ್ದದಲ್ಲಿ 2 ಅಕ್ಷರಗಳದಾವ. ಒಂದು ದಿ, ಎರಡನೇದು ಕ್ಷ. ದಿ ಅಂದ್ರೆ ಶಿವಜ್ಞಾನವನ್ನು ದಾನ ಮಾಡೋರು, ಶಿವಜ್ಞಾನವನ್ನು ಉಪದೇಶ ಮಾಡೋರು, ಆಣವ ಮಾಯೆಯ ಕಾರ್ಮಿಕ ಅನ್ನುವಂತಹ 3 ಮಲಗಳನ್ನು ನಾಶ ಮಾಡೋರು. ಹಿಂಗ 3 ಮಲಗಳನ್ನು ನಿವೃತ್ತಗೊಳಿಸಿ ಶಿವಜ್ಞಾನವನ್ನು ಉಪದೇಶ ಮಾಡುವ ಸಂಸ್ಕಾರಕ್ಕೆ ನಾನು ದೀಕ್ಷೆ ಅಂತ ಕರ್ಕೊಂಡು ಬರ್ತಾನೆ. ದೀಕ್ಷೆಯಲ್ಲಿ 3 ಪ್ರಕಾರಗಳಿದಾವೆ. ವೇದಾದೀಕ್ಷೆ, ಮಂತ್ರದೀಕ್ಷೆ ಮತ್ತು ಕ್ರಿಯಾದೀಕ್ಷೆ ಅಂತ. ಕ್ರಿಯಾದೀಕ್ಷೆ ಅಂದ್ರೆ ಇಲ್ಲೆಲ್ಲ ಪಂಚಕಲಶಗಳನ್ನು ಹೂಡೋದು,
ನಿಮ್ಮ ಲಿಂಗಕ್ಕೆ ಅಭಿಷೇಕವನ್ನು ಮಾಡೋದು, ನಿಮ್ಮ ದೇಹಕ್ಕೂ ಕೂಡ ಪೂಜಾದಿಗಳ ಮೂಲಕ ಶುದ್ಧೀಕರಣವನ್ನು ಮಾಡೋದು, ಇದೆಲ್ಲವೂ ಕ್ರಿಯಾ ದೀಕ್ಷೆಯ ಅಂತರ್ಗತವಾಗಿ ನಡೆಯುವಂತಹದ್ದು. ಕುಂಡಮಂಡಲಿಕೋಪೇತ ಕ್ರಿಯಾ ದೀಕ್ಷಾ ಕ್ರಿಯೋತ್ತರ. ಎರಡನೇದು ಮಂತ್ರ ದೀಕ್ಷೆ. ನಿಮ್ಮನ್ನು ಸಮೀಪಕ್ಕೆ ಕರೆದು ಬಲಗವಿಯಲ್ಲಿ ಗುರುಗಳು ಶಿವಪಂಚಾಕ್ಷರಿ ಮಹಾಮಂತ್ರವನ್ನು, ಪ್ರಣವ ಸಹಿತ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಏನು ಮಾಡ್ತಾರಲ್ಲ ಅದಕ್ಕೆ ಮಂತ್ರ ದೀಕ್ಷೆ ಅಂತ ಕರೀತಾರೆ. ಲಿಂಗವನ್ನು ನಿಮಗೆ ಕರುಣಿಸೋ ಕಾಲಕ್ಕೆ, ಮಂತ್ರವನ್ನು ಉಪದೇಶ ಮಾಡೋ ಕಾಲಕ್ಕೆ ಗುರುಗಳು ತಮ್ಮ ದಿವ್ಯವಾದ ದೃಷ್ಟಿಯಿಂದ ನಿಮ್ಮನ್ನು ನೋಡಿ ನಿಮ್ಮ ಮಸ್ತಕದ ಮೇಲೆ ಹಸ್ತವನ್ನು ಇರಿಸಿ ಜೀವೋಹಂ ಅನ್ನುವಂತಹ ಭಾವನೆಯನ್ನು ತೊಡೆದು ಹಾಕಿ ಶಿವೋಹಂ ಅನ್ನುವ ಭಾವನೆಯನ್ನು ನಿಮ್ಮಲ್ಲಿ ಜಾಗೃತ ಮಾಡುವಂತಹ ಸಂಸ್ಕಾರಕ್ಕೆ ವೇದಾದೀಕ್ಷೆ ಅಂತ ಕರ್ಕೊಂಡು ಬರ್ತಾರೆ. ಗುರೋರಾಲೋಕ ಮಾತ್ರೇಣ ಹಸ್ತಮಸ್ತಕ ಯೋಗತಃ ಯಹ ಶಿವತ್ವ ಸಮಾವೇಶೋ ವೇದಾದೀಕ್ಷೇತಿ ಸಾಮತ. ಈ ಮೂರು ದೀಕ್ಷೆಗಳು ಬೇರೆ ಬೇರೆ ಕೊಡಂಗಿಲ್ಲ, ಒಂದೇ ಸಮಯಕ್ಕನೇ ಮೂರು ದೀಕ್ಷೆಗಳು ನಿಮಗೆ ಉಂಟಾಗ್ತವೆ. ಮೂರು ದೀಕ್ಷೆಗಳ ಮೂಲಕ ನಿಮ್ಮಲ್ಲಿರುವಂತಹ ಮೂರು ಶರೀರಗಳಲ್ಲಿ, ಮೂರು ಶರೀರ ಇರ್ತಾವೆ. ನೀವು ನೋಡಕ್ಕೆ ಒಂದ ಕಾಣಿಸ್ತದ, ಅದರ ಒಳಗೆ ಮೂರು ಶರೀರ ಇರ್ತಾವೆ. ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಮೂರು ಶರೀರ ಇರ್ತಾವ. ಸ್ಥೂಲ ಶರೀರ ಅಂದ್ರೆ ನಿಮಗೆ ಕಣ್ಣಿಗೆ ಕಾಣುವಂತಹ ಪಂಚಭೂತಗಳಿಂದ ನಿರ್ಮಾಣವಾದ ಈ ದೇಹ. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು ಮುಂತಾಗಿರುವಂತಹ ಸೂಕ್ಷ್ಮ ಅವಯವಗಳನ್ನು ಹೊಂದಿರುವಂತಹ ದೇಹ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಅಂತಃಕರಣ ಚತುಷ್ಟಯಗಳು, ಇವುಗಳ ಸಮೂಹಕ್ಕನ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಆಮೇಲೆ ಮೂರನೇದು ಕಾರಣ ಶರೀರ. ಆತ್ಮ ಆಶ್ರಯಿಸಿಕೊಂಡಿರುವಂತಹ ಶರೀರವನ್ನ, ಭಾವನಾತ್ಮಕವಾಗಿರುವಂತಹ ಶರೀರವನ್ನ ಕಾರಣ ಶರೀರ ಅಂತ ಕರ್ಕೊಂಡು ಬರ್ತಾರೆ. ಈ ಮೂರು ಶರೀರಕ್ಕೆ ಗುರುಗಳು ಮೂರು ಲಿಂಗಗಳನ್ನು ಸಂಯೋಜನೆ ಮಾಡ್ತಾರೆ. ಸ್ಥೂಲ ಶರೀರಕ್ಕೆ ಇಷ್ಟಲಿಂಗವನ್ನು, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗವನ್ನು, ಕಾರಣ ಶರೀರಕ್ಕೆ ಭಾವಲಿಂಗವನ್ನು ಉಪದೇಶ ಮಾಡಿ ನೀಡುವ ಸಂಸ್ಕಾರಕ್ಕೆ ದೀಕ್ಷೆ ಅಂತ ಕರ್ಕೊಂಡು ಬರ್ತಾರೆ. ಇವತ್ತಿನಿಂದ ನೀವೆಲ್ಲ ಮಾಂಸಪಿಂಡವನ್ನು ಕಳೆದುಕೊಂಡು ಮಂತ್ರಪಿಂಡವನ್ನಾಗಿ ಮಾಡಿಸಿಕೊಂಡವರು. ಅದಕ್ಕಾಗೇ ಇವತ್ತಿನಿಂದ ನೀವೆಲ್ಲ ದೀಕ್ಷೆಯನ್ನು ಪಡೆದುಕೊಂಡ ಮೇಲೆ ನಿಜವಾದ ಅಂಗ ಆದ್ರಿ, ನಿಜವಾದ ಶಿವಭಕ್ತ ಆದ್ರಿ, ನಿಜವಾದ ಶರಣರು ನೀವು ಆದ್ರಿ ಅಂತ ದೀಕ್ಷೆಯಲ್ಲಿ, ದೀಕ್ಷಾಶಾಸ್ತ್ರದಲ್ಲಿ ಉಲ್ಲೇಖ ಬರುತ್ತದೆ. ಅಂತಹ ದೀಕ್ಷೆಯನ್ನು ನೀವೆಲ್ಲ ಪಡೆದುಕೊಂಡು ಇವತ್ತು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರಾಗಿದ್ದೀರಿ. ಈ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ನಿಯಮ ಅಂದ್ಕೊಂಡ್ಲೆ ಮತ್ತೆ ಗಾಬರಿ ಆಗಬೇಡ್ರಿ. ಬಹಳ ಕ್ಲಿಷ್ಟವಾದ ನಿಯಮಗಳು ಏನಿರಂಗಿಲ್ಲ. ಸಭ್ಯ ಗೃಹಸ್ಥನಾದವನು ಸಹಜವಾಗಿ ಪಾಲನೆ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಇರುವಂಥ ನಿಯಮಗಳು ಪಾಲಿಸ್ತೀರಿ. ಹೇಳೋಣ ಏನೇನದು? ನೆನಪಿಟ್ಕೊಂಡು ಕೇಳಿ. ಮೊದಲನೇ ನಿಯಮ ಏನು ಅಂದ್ರೆ, ಗುರುಗಳೇನು ಲಿಂಗವನ್ನು ನಿಮ್ಗೆ ಕೊಟ್ಟಾರಲ್ಲ, ಆ ಲಿಂಗವನ್ನು ಯಾವಾಗಲೂ ಎದೆ ಮೇಲೆ ಧರಿಸಿಕೊಂಡಿರಬೇಕು. ಇದನ್ನು ತೆಗೆದು ಎಲ್ಲರ ಇಡೋದಾಗಲಿ, ಜಗಲಿ ಮೇಲೆ ಇಡೋದಾಗಲಿ,
ಯಾರ ಕೈಯಾಗರ ಕೊಡೋದಾಗಲಿ ಗುಡ್ಡಕ್ಕೆ ಹಾಕೋದಾಗಲಿ ಮಾಡಂಗಿಲ್ಲ. ಹಗಲು ರಾತ್ರಿ ಎಲ್ಲಿ ಹೋಗಲಿ ಎಲ್ಲಿ ಬರಲಿ ಏನು ಮಾಡಲಿ ಏನು ಬಿಡಲಿ ಏನಿದ್ರು ಕೂಡ ಲಿಂಗ ಜೊತೆಗೇನೆ ಇರಬೇಕು. ಲಿಂಗವನ್ನು ಯಾವಾಗಲೂ ಬಿಟ್ಟು ಅಗಲಂಗಿಲ್ಲ. ಇದು ಮೊದಲನೇ ನೇಮ. ಬಹಳ ಜನ ಏನಂತಿರ್ತಾರಂದ್ರೆ ನಾವು ಎಕಡೆ ಕಡೆಗೆ ಹೋಗ್ತಿರ್ತೀವ್ರಿ, ಆ ಕಡೆ ಈ ಕಡೆ ಹೋಗಬಾರ್ದು ಜಾಗಕ್ಕೆ ಹೋಗ್ತಿರ್ತೀವಿ. ಪವಿತ್ರವಾದ ಈ ಲಿಂಗ ಇದನ್ನು ಕಟ್ಕೊಂಡು ಅಪವಿತ್ರ ಜಾಗಕ್ಕೆ ಆದ್ರೆ ಲಿಂಗನೂ ಅಪವಿತ್ರ ಆಗ್ತದ. ಆ ಲಿಂಗವನ್ನು ಅಪವಿತ್ರಗೊಳಿಸಿರುವಂಥ ಪಾಪ ನಮಗೆ ಹತ್ತದ. ಅದಕ್ಕೆ ನಾವು ಒಮ್ಮೊಮ್ಮೆ ತೆಗೆದಿಟ್ಟು ಹೋಗ್ತೀವ್ರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ವೇದದಲ್ಲಿ ಈ ಲಿಂಗಕ್ಕೆ ಪವಿತ್ರ ಅಂತ ಹೆಸರಿಟ್ಟಾರೆ. ಏನಂತ? ಆಗಮಗಳಲ್ಲಿ ಇದಕ್ಕೆ ಲಿಂಗ ಅಂತ ಕರೆದಾರ. ಆದ್ರೆ ವೇದದಲ್ಲಿ ಇದನ್ನ ಪವಿತ್ರ ಅಂತಾನೆ ಹೆಸರಿಟ್ಟಾರೆ. ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತಿ, ಇದರ ಹೆಸರು ಪವಿತ್ರ. ಪವಿತ್ರ ಅಂತ ಯಾಕೆ ಇದಕ್ಕೆ ಹೆಸರಿಟ್ಟಾರಂದ್ರೆ, ಈ ಲಿಂಗವನ್ನು ಕಟ್ಕೊಂಡು ಧಾರಣ ಮಾಡಿಕೊಂಡು ನೀವೇನಾದರೂ ಅಪವಿತ್ರ ಜಾಗಕ್ಕೆ ಹೋದ್ರಿ ಅಂದ್ರೆ ಈ ಲಿಂಗ ಅಪವಿತ್ರ ಆಗಂಗಿಲ್ಲ, ಬದಲಾಗಿ ಆ ಜಾಗನ ಪವಿತ್ರ ಹೋಗಿಬಿಡ್ತದೆ. ಅಪವಿತ್ರವಾದ ಆ ಸ್ಥಳವನ್ನೇ ಪವಿತ್ರ ಮಾಡುವ ಶಕ್ತಿ ಈ ಲಿಂಗದಲ್ಲಿ ಇರೋದ್ರಿಂದ ಈ ಲಿಂಗ ಧಾರಣ ಮಾಡ್ಕೊಂಡು ಕೂಡಲೇ ಅಪವಿತ್ರವಾದ ಈ ಶರೀರನ ಪವಿತ್ರ ಆಗ್ತದೆ. ಲಿಂಗ ಧಾರಣ ಮಾಡ್ಕೊಂಡು ಶರೀರ ಎಲ್ಲಿ ಹೋಗುತ್ತೋ ಅದು ಎಲ್ಲ ಪವಿತ್ರ ಆಗ್ತಾ ಹೋಗ್ತದೆ. ಅದಕ್ಕೆ ಏನೇನಾದ್ರು ಕಲ್ಪನೆ ಮಾಡಿಕೊಂಡು ಲಿಂಗವನ್ನು ತೆಗೆದಿಡುವಂಥ ಪ್ರಯತ್ನವನ್ನು ಯಾರೂ ಮಾಡಂಗಿಲ್ಲ. ಮೊದಲನೇ ನಿಯಮ ಲಿಂಗವನ್ನು ಯಾವಾಗಲೂ ಧರಿಸಿಕೊಂಡಿರೋದು. ಇನ್ನು ಎರಡನೇ ನಿಯಮ ಏನು ಅಂದ್ರೆ, ಪ್ರತಿನಿತ್ಯ ತಪ್ಪದೆ ಲಿಂಗ ಪೂಜೆಯನ್ನು ಮಾಡಬೇಕು. ಲಿಂಗ ಪೂಜೆ ಮಾಡುವ ಕಾಲಕ್ಕೆ ಗುರುಗಳೇ ಉಪದೇಶ ಮಾಡಿರಲ್ಲ. ಮಂತ್ರ ನೆನಪೈತಿಲ್ಲ? ನೆನಪದವು. ಆ ಮಂತ್ರವನ್ನು 108 ಸಾರಿ ಜಪ ಮಾಡಬೇಕು. 108 ಸಾರಿ ಅಂದ್ರೆ ಏನು ಬಹಳ ತಗಂಗಿಲ್ಲ. ಅದ ಒಂದು ನಿಯಮಿತವಾದ ವೇಗದಲ್ಲಿ ಹೇಳಿದ್ರೆ 3 ನಿಮಿಷದೊಳಗೆ 108 ಜಪ ಆಗಬೇಕು. ಎಷ್ಟು ನಿಮಿಷದಾಗ? 3 ನಿಮಿಷದಾಗ. ಅದಕ್ಕೆ ಶ್ರದ್ಧೆಯಿಂದ 3 ರಿಂದ 5 ನಿಮಿಷ ನೀವು ಜಪ ಮಾಡಿದ್ರಿ ಅಂದರೆ 108 ಜಪ ಆಗಿಬಿಡ್ತಾವೆ. ಪೂಜೆ ಮಾಡಬೇಕು, ಪೂಜೆ ಮಾಡುವ ಕಾಲಕ್ಕೆ ಜಪ ಮಾಡಬೇಕು. ಇದು ಎರಡನೇ ನಿಯಮ. ಇನ್ನು ಮೂರನೇದು ಮತ್ತೊಂದು ನಿಯಮ ಏನು ಅಂದ್ರೆ, ಮುಂಜಾನೆ ಎದ್ದ ಮೇಲೆ ಸ್ನಾನ ಪೂಜೆ ಮಾಡಿಕೊಳ್ಳೋ ತನಕ ಏನೂ ತಿನ್ನಬಾರದು. ಭಾಳಷ್ಟು ಜನ ಆಲ್ಮೋಸ್ಟ್ ಈ ನಿಯಮ ಪಾಲನೆ ಮಾಡತ್ತಿರ್ತಾರೆ. ಮುಂಜಾನೆ ಎದ್ದು ಸ್ನಾನ ಪೂಜೆ ಮಾಡ್ಕೊಳ್ಳೋ ತನಕ ಏನೂ ತಗೊಳ್ಳಿರುವಂಥ ನಿಯಮ ಪಾಲನೆ ಮಾಡ್ತಾ ಇರ್ತಾರೆ. ಇದು ಏನು ಕಷ್ಟ ಅಲ್ಲ. ಕೆಲವೊಮ್ಮೆ ಅನಿಸ್ತಿರ್ತದೆ ಎಲ್ಲರೂ ದೂರ ಹೋದ್ರೆ ಮಾಡಿದ್ರೆ. ಈಗಂತೂ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇರ್ತದೆ, ಏನು ತೊಂದರೆ ಇರೋಂಗಿಲ್ಲ. ಏನು 2 ಸರಿ ನೀರು ಹಾಕ್ಕೊಳ್ಳೋದು, ವಿಭೂತಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ವಿಭೂತಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ನೀವು ಊಟ ಗೀಟ ಮಾಡಲಿಕ್ಕೆ ಏನು ತೊಂದರೆ ಇರೋಂಗಿಲ್ಲ. ಇದು ಮೂರನೇ ನಿಯಮ. ಇನ್ನು 4ನೇ ನಿಯಮ ಏನು ಅಂದ್ರೆ, ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಅಪಾನಪೇಯ ಅಭಕ್ಷ್ಯ ಸೇವನೆಯನ್ನೇ ಮಾಡಬಾರದು. ಅಪಾನಪೇಯ ಅಭಕ್ಷ್ಯ ಸೇವನೆ ಅಂದರೆ ಸರಾಯಿ ಮುಂತಾಗಿರುವಂತಹ ಹೇಯ ಪದಾರ್ಥವನ್ನು ಸ್ವೀಕರಿಸಂಗಿಲ್ಲ. ಸೆರೆ ಕುಡಿಯೋದು, ತಂಬಾಕು ತಿನ್ನೋದು, ಬಿಡಿ ಸಿಗರೇಟ್ ಸೇರೋದು, ಗುಟ್ಕಾ ಹಾಕೊಳ್ಳೋದು, ಇಂತಹ ಆರೋಗ್ಯಕ್ಕೆ ಹಾನಿಕರವಾಗಿರುವಂತಹ ದುರಭ್ಯಾಸಗಳನ್ನು ಮಾಡಬಾರ್ದು. ಆಮೇಲೆ ಮಾಂಸ ಮುಂತಾಗಿರುವಂತಹ ನಿಷಿದ್ಧ ಪದಾರ್ಥವನ್ನು ಸೇವನೆ ಮಾಡೋಂಗಿಲ್ಲ. ಸಸ್ಯಾಹಾರಿಯಾಗಿರಬೇಕು. ಶಾಸ್ತ್ರ ವಿಹಿತವಾದ ಆಹಾರವನ್ನು ಸೇವನೆ ಮಾಡ್ತಾ ಇರಬೇಕು. ದುಶ್ಚಟಗಳನ್ನು ಮಾಡಬಾರ್ದು. ಇದರಿಂದ ನಿಮಗೆ ಆರೋಗ್ಯ ಚಲೋ ಆಗ್ತದೆ, ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತದೆ, ಅನವಶ್ಯಕ ಖರ್ಚಾಗುವಂಥ ನಿಮ್ಮ ದುಡ್ಡು ಉಳಿತಾವ. ಅದರಿಂದ ನಿಮ್ಮ ಮನೆ ಆರ್ಥಿಕವಾಗಿ ಶ್ರೀಮಂತ ಆಗ್ತದೆ, ಸಮಾಜದಲ್ಲಿ ನಿಮ್ಮ ಬಗ್ಗೆ ಗೌರವನೂ ಕೂಡ ಹೆಚ್ಚಾಗ್ತದೆ. ಇಷ್ಟು ಸಿಂಪಲ್. ಇವೇನು ಕಷ್ಟದ ನಿಯಮ? ಕಷ್ಟ ಇಲ್ಲ. ಇವೇ 4 ನಿಯಮ. ಈ 4 ನಿಯಮಗಳನ್ನು
ಚಾಚು ತಪ್ಪದೆ ದೀಕ್ಷೆ ತಗೊಂಡ್ಮೇಲೆ ನೀವು ಪರಿಪಾಲನೆ ಮಾಡಬೇಕು. ಮಾಡ್ತೀರಲ್ಲ? ಎಲ್ಲರೂ ಮಾಡ್ತೀರಿ? ಎಲ್ಲರೂ ಮಾಡ್ತೀರಿ? ಕೆಲವರು ಚಪ್ಪಾಳಿ ಹೊಡಿವಲ್ರು, ಒಳಗೇನೋ ಇರ್ತದೆ ನನಗಿದ್ದಾಗ. ಅದಕ್ಕೆ ಲಿಂಗದ ಮೇಲೆ ಭಾರ ಹಾಕಿ ಈ ನಿಯಮಗಳನ್ನು ಪಾಲನೆ ಮಾಡ್ಲಿಕ್ಕೆ ನನಗೆ ಶಕ್ತಿ ಕೊಡ್ಕೋ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರೆ, ಹಂಗೇನಾದ್ರು ಹೆಚ್ಚು ಕಡಿಮೆ ಇದ್ರೂ ಕೂಡ ದೇವರು ನಿಮ್ಗೆ ಶಕ್ತಿ ಕೊಡ್ತಾನ. ಗಟ್ಟಿ ಸಂಕಲ್ಪವನ್ನು ಮಾಡಿ ಈ ನಿಯಮಗಳನ್ನು ಚಾಚು ತಪ್ಪದೆ ನೀವು ಪಾಲನೆ ಮಾಡಬೇಕು. ಲಿಂಗ ಅಂದರೆ ಇದು ಸಾಮಾನ್ಯ ಅಲ್ಲ, ಪರಮಾತ್ಮನ ಸಾಕ್ಷಾತ್ ಸ್ವರೂಪನೇ. ಈ ಲಿಂಗದೊಳಗ ಶಿವನೂ ಅದಾನ, ಶಕ್ತಿನೂ ಅದಾಳ, ಸಮಸ್ತ ಬ್ರಹ್ಮಾಂಡನೇ ಈ ಲಿಂಗದೊಳಗೆ ತುಂಬಿಕೊಂಡಿದೆ. ಲಿಂಗ ಅಂದಾಗ ಅದರೊಳಗೆ 3 ಸಂಗತಿಗಳು ಇರ್ತಾವ. ಒಳಗ ಒಂದು ಪೀಠಿಕ ಇರ್ತದೆ, ಒಳಗಿರ್ತದೆ ಲಿಂಗ, ಹುಟ್ಲಿಂಗ ಅಂತೀವಲ್ಲ ನಾವು. ಆ ಹುಟ್ಲಿಂಗದೊಳಗೆ 2 ಭಾಗ ಇರ್ತದ, ಒಂದು ಪೀಠ ಮತ್ತೊಂದು ಬಾಣ ಅಂತ. ಆ ಪೀಠ ಶಕ್ತಿಯ ಸ್ವರೂಪ, ಮೇಲಿನ ಬಾಣ ಶಿವನ ಸ್ವರೂಪ. ಅದರ ಮೇಲೆ ಏನು ಕಂಠಿ ಇಟ್ಟಿರ್ತಾರಲ್ಲ ಅದು ಸಮಸ್ತ ಬ್ರಹ್ಮಾಂಡದ ಸ್ವರೂಪ. ಅಂದ್ರೆ ನಾವು ಲಿಂಗವನ್ನು ಪೂಜೆ ಮಾಡೋರು ಶಿವನ ಪೂಜೆನೂ ಮಾಡಿದಾಗ, ಶಕ್ತಿ ಪೂಜೆನೂ ಮಾಡಿದಾಗ ಅಷ್ಟೇ ಅಲ್ಲ, ಬ್ರಹ್ಮಾಂಡದಲ್ಲಿ ಯಾವ್ಯಾವ ದೇವಾನು ದೇವತೆಗಳಿದಾವಲ್ಲ ಆ ಬ್ರಹ್ಮಾಂಡವನ್ನೇ ನಾವು ಅಂಗಗಳಿಗೆ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ದೇವಾನು ದೇವತೆಗಳ ಪೂಜೆ ಈ ಲಿಂಗ ಪೂಜೆ ಮಾಡೋದರಿಂದಲೇ ಪೂರ್ಣ ಹೋಗಿಬಿಡುತ್ತೆ. ಲಿಂಗ ಪೂಜೆ ಮಾಡೋದರಿಂದಲೇ ಪೂರ್ಣ. ಅದಕ್ಕೆ ಲಿಂಗ ಪೂಜೆಯನ್ನು ಮಾಡುವವರಿಗೆ ಬೇರೆ ಮತ್ತೊಂದು ದೇವರ ಪೂಜೆಯನ್ನು ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಆಗಲಿ ಕಡ್ಡಾಯ ಆಗಲಿ ಇರೋದಿಲ್ಲ. ಈ ಲಿಂಗವನ್ನ ದೊಡ್ಡವರೆಲ್ಲ ಪೂಜೆ ಮಾಡ್ಯಾರ. ಪೂಜೆ ಮಾಡೋದ್ರಿಂದಲೇ ದೊಡ್ಡವರಾಗ್ಯಾರ. ಯಾರ್ಯಾರು ಪೂಜೆ ಮಾಡ್ಯಾರ? ಬ್ರಹ್ಮ ವಿಷ್ಣಾದಯೋ ದೇವ ಮುನಯೋ ಗೌತಮಾದಯ ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೆ ವಿಶೇಷತಃ. ಬ್ರಹ್ಮ ವಿಷ್ಣು ಮೊದಲಾದ ದೇವಾನು ದೇವತೆಗಳು, ಗೌತಮ ಮುಂತಾದ ಅನೇಕ ಋಷಿ ಮುನಿಗಳು ಉತ್ತಮ ಅಂಗ ಮಸ್ತಕದಲ್ಲಿ ಲಿಂಗವನ್ನು ಧಾರಣ ಮಾಡಿಕೊಂಡು ಪೂಜೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಶಾಸ್ತ್ರದಲ್ಲಿ ಬರೆದುಕೊಂಡು ಬಂದಿದ್ದಾರೆ. ಅವರೆಲ್ಲ ಲಿಂಗವನ್ನು ಧರಿಸಿದ ಕಾರಣಕ್ಕೆ ಅವರು ದೇವರು ಅಂತ ಕರೆಸ್ಕೊಂಡಾರ. ಮತ್ತು ನೀವು ಲಿಂಗವನ್ನು ಧಾರಣೆ ಮಾಡಿಕೊಂಡ್ರಿ ಅಂದ್ರೆ ಇವತ್ತಿನಿಂದ ನೀವು ಕೂಡ ದೇವರ ಸ್ವರೂಪ ಆಗಲಿಕ್ಕೆ ಸಾಧನಾ ಮಾರ್ಗದಲ್ಲಿ ಹೆಜ್ಜೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದಿರಿ ಅಂತ ತಿಳ್ಕೊಂಡು ಭಾವಿಸಿಕೊಂಡು ಭಕ್ತಿಯಿಂದ ಈ ಲಿಂಗವನ್ನು ನೀವೆಲ್ಲ ಧರಿಸಿಕೊಳ್ಬೇಕು. ಲಿಂಗದೊಳಗೆ ಅಪಾರವಾಗಿರುವಂಥ ಶಕ್ತಿ ಇರ್ತದೆ. ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವಂಥ ಸಾಮರ್ಥ್ಯ ಇರ್ತದೆ. ಇದಕ್ಕೆ ಇಷ್ಟಲಿಂಗ ಅಂತ ಎದಕ್ಕೆ ಕರೀತಾರೆ ಗೊತ್ತ ನಿಮಗೆ? ಇಷ್ಟಲಿಂಗ ಅಂದ್ರೆ ಬಹಳ ಜನ ಈಟ ಇದ್ರೆ ಅದಕ್ಕೆ ಇಷ್ಟಲಿಂಗ ಅಂತಾರ. ಅದಕ್ಕಲ್ಲ, ನಿಮ್ಮ ಅನಿಷ್ಟಗಳನ್ನೆಲ್ಲ ದೂರ ಮಾಡ್ತದ, ಇಷ್ಟಾರ್ಥಗಳನ್ನೆಲ್ಲ ತಂದುಕೊಡುವಂಥ ಶಕ್ತಿ ಇದಕ್ಕೆ ಇರೋಣದರಿಂದ ಇದಕ್ಕೆ ಇಷ್ಟಲಿಂಗ ಅಂತ ಕರ್ಕೊಂಡು ಬರ್ತಾರ. ಈ ಲಿಂಗವನ್ನು ನೀವು ಈ ಹೇಳಿದ ನಿಯಮದ ಪ್ರಕಾರ ಧಾರಣೆ ಪೂಜಾದಿಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಈ ಲಿಂಗ ಪೂಜೆಯನ್ನು ಮಾಡ್ತಾ ಸಾಗಿದ್ದಾದ್ರೆ ಪರಮಾತ್ಮನ ಸಾಕ್ಷಾತ್ಕಾರನೇ ನಿಮಗೆ ಉಂಟಾಗ್ತದೆ. ದೇವರು ಬೇಕಾ ನಿಮಗೆ? ದೇವ್ರು ಬೇಕು. ದೇವ್ರ ಜೊತೆ ಮಾತಾಡಬೇಕು. ನೀವು ನಿಮಗೆ ಬೇಕಾದವ್ರ ಜೊತೆಗೆ ಮಾತಾಡಬೇಕು ಅಂದ್ರೆ ಅವ್ರು ನಿಮ್ಮ ಸಮೀಪ ಇರಲಿಲ್ಲ ಅಂದ್ರೆ ಹೆಂಗೆ ಮಾತಾಡ್ತೀರ? ಅವ್ರ ಜೊತೆಗೆ ಹೆಂಗೆ ಮಾತಾಡ್ತಾರೆ? ನೀವು ಯಾರ ಜೊತೆಗೂ ಮಾತಾಡಬೇಕು, ಅವ್ರು ನಿಮ್ಮ ಜೊತೆ ನಿಮ್ಮ ಹತ್ರ ಇಲ್ಲ, ದೂರ ಅದಾರ, ಅವಾಗ ಹೆಂಗೆ ಮಾತಾಡ್ತಾರೆ? ಫೋನ್ಯಾಗ ಮಾತಾಡ್ತಾರೆ, ಹೌದಿಲ್ಲ? ಫೋನ್ಯಾಗ ಮಾತಾಡ್ತಾರೆ. ಪರಮಾತ್ಮನ
ಪರಮಾತ್ಮನಿಗೆ ಜೊತೆಗೆ ಮಾತಾಡಬೇಕು ಅಂದ್ರೆ ಅವನು ದೂರದ ಕಣ್ಣಿಗೆ ಕಾಣಂಗಿಲ್ಲ. ಅವನ ಜೊತೆಗೆ ಮಾತಾಡಬೇಕು ಅಂದ್ರೆ ಹೆಂಗೆ ಮಾತಾಡ್ಬೇಕು? ಫೋನ್ಯಾಗ ಮಾತಾಡ್ಬೇಕು. ಮತ್ತು ಪರಮಾತ್ಮನ ಜೊತೆಗೆ ಫೋನ್ಯಾಗ ಮಾತಾಡ್ಬೇಕು ಅಂದ್ರೆ ಪರಮಾತ್ಮನ ಜೊತೆಗೆ ಹೆಂಗೆ ಅವನಿಗೆ ಫೋನ್ ಹಚ್ಚಕ್ಕೆ ಯಾವ ಫೋನು? ಈಗ ನಿಮಗೆ ಗುರುಗಳು ಲಿಂಗ ಕೊಟ್ಟರಲ್ಲ, ಈ ಲಿಂಗನೇ ಪರಮಾತ್ಮನ ಜೊತೆಗೆ ಮಾತಾಡುವಂತಹ ಮೊಬೈಲ್ ಫೋನ್ ಇದೆ. ಮೊಬೈಲ್ ಫೋನ್ ಇದೆ. ಈಗ ನೀವು ಫೋನ್ ಹಚ್ಚಬೇಕಾಗಿತ್ತು ಅಂದ್ರೆ ಅವ್ರ ನಂಬರ್ ಡೈಲ್ ಮಾಡ್ಬೇಕಲ್ಲ. ನಂಬರ್ ಡೈಲ್ ಮಾಡ್ಬೇಕು. ಅವ್ರ ನಂಬರ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ಅವ್ರಿಗೆ ಫೋನ್ ಹತ್ತದ. ಮತ್ತು ಇದು ಫೋನ್ ಆಯಿತು. ಪರಮಾತ್ಮನ ನಂಬರ್ ಯಾವುದು? ಪಂಚಾಕ್ಷರಿ ಮಹಾಮಂತ್ರನೇ ಪರಮಾತ್ಮನಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕಿರುವಂಥ ನಂಬರ್. ಈ ಲಿಂಗವನ್ನು ಮುಂದಿಟ್ಕೊಂಡು ನೀವು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ 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 ಸಾಗಿರಿ ಅಂದ್ರೆ ಅದು ನೇರವಾಗಿ ಪರಮಾತ್ಮಗೆ ಕಾಂಟ್ಯಾಕ್ಟ್ ಮಾಡ್ತದೆ. ಶಿವನನ್ನು ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತದೆ. ನೀವು ಅನ್ಬೋದು ಎಷ್ಟು ದಿವಸ ಆತ್ರಿ ಹಂಗೆ ಮಾಡಕತ್ತೀವಿ, ಸಿಗವಲ್ತಲ್ಲ ಪರಮಾತ್ಮನಿಗೆ ಲೈನ ಸಿಗವಲ್ತು. ಪರಮಾತ್ಮನಿಗೆ ಫೋನ್ ಹಚ್ಚೋರು ನೀವು ಒಬ್ಬರ ಇರ್ತೀರ? ಎಷ್ಟು ಮಂದಿ ಅದಾರ ಜಗತ್ತಿನಲ್ಲಿರುವವರು? ಎಲ್ಲರೂ ಕೂಡ ಪರಮಾತ್ಮನ ಪಡ್ಕೋಬೇಕು, ಅವನ ಜೊತೆ ಮಾತಾಡ್ಬೇಕು ಅಂತ ಬಯಸ್ತಿರ್ತಾರೆ. ಆದ್ರೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರ, ಲೈನ್ ಬ್ಯುಸಿ ಇರ್ತದ. ಟ್ರೈ ಮಾಡ್ಕೋತ ಇರೋದು, ಪ್ರಯತ್ನ ಮಾಡ್ಕೋತ ಇರೋದು. ಯಾವಾಗ ನಿಮ್ದು ಲೈನ್ ಹತ್ತದ್ದು ಲಾಟ್ರಿ ಹತ್ತಕ್ಕೆ ಹೇಳಕ್ ಬರಂಗಿಲ್ಲ. ಮತ್ತು ಯಾರು ಪ್ರಯತ್ನ ಮಾಡಂಗಿಲ್ಲ ಅವ್ರು ಎಂದು ಹತ್ತಕ್ಕೆ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡೋರು ಒಮ್ಮಿಲ್ಲ ಒಮ್ಮೆ ನಿಮಗೆ ಲೈನ್ ಸಿಗ್ತದ. ಪರಮಾತ್ಮನ ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿ ಆಗ್ತದ. ಹಂಗೆ ದೇವರ ಜೊತೆಗೆ ಸಂಬಂಧವನ್ನು ಮಾಡಿಕೊಡುವಂಥ ಶಕ್ತಿ ಅದು ಇಷ್ಟ ಲಿಂಗಕ್ಕಿರೋಣದರಿಂದ ಈ ಲಿಂಗವನ್ನು ನೀವು ನಿಷ್ಠೆಯಿಂದ ಪ್ರತಿನಿತ್ಯ ತಪ್ಪದೆ ಪೂಜೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾರೆ. ಇವತ್ತು ಕೃಷ್ಣ ಕಿತ್ತೂರೊಳಗೆ ಇಷ್ಟು ಜನ ಏಕಕಾಲಕ್ಕೆ ದೀಕ್ಷಾ ತಗೊಂಡಿದ್ದು ನೋಡಿ ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಯುವಕರೆಲ್ಲ ಬಹಳ ಚೆನ್ನಾಗಿ ಶ್ರಮಿಸಿದ್ದಾರೆ. ಆ ಯುವಕರೆಲ್ಲ ಸಂಘಟನೆಯಾಗಿ ಮಾಡಲಿಕ್ಕೆ ನಮ್ಮ ಸೋಮನಾಥ್ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಆ ಎಲ್ಲ ಯುವಕರಿಗೆ ಪ್ರೇರಣೆಯನ್ನು ಮಾಡುವುದರ ಮೂಲಕ ಇದು ಎಂದು ನಿನ್ನೆದಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಸೋಮಯ್ಯ ಸ್ವಾಮಿಗಳು ಒಂದು ಕಾರ್ಯಕ್ರಮ ಮಾಡೋನು, ನಮ್ಮ ಜನರಿಗೆಲ್ಲ ದೀಕ್ಷಾ ಕೊಡಿಸೋನು ಅಂತ ಹೇಳ್ಕೋತ ಯುವಕರೆಲ್ಲ ಸೇರಿದಾಗ ಒಂದು ಹೇಳ್ತಿದ್ರು, ಮಾಡೋಣ್ರಿ ಅಂತ ಮರೆತು ಬಿಡ್ತಿದ್ರು. 2 ವರ್ಷದಿಂದ ಆದಾಗ ಕೆಲವು ದಿವಸಗಳ ಹಿಂಗಾದ್ರೆ ಸರಿಯಾಗಂಗಿಲ್ಲ ಅಂತ ಹೇಳಿ 2 ವರ್ಷದಿಂದ ಅನ್ಕೋತ ಹೊಂಟಿವಿ, ಏನೂ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಜೋಳಿಗೆ ಒಳಗೆ 20,000 ರೂಪಾಯಿ ನಾನು ಇವತ್ತು ನಿಮ್ಗೆ ಮೊದಲು ಕೊಟ್ಬಿಡ್ತೇನೆ. ಇದನ್ನು ನೀವು ತಗೊಂಡು ಎಲ್ಲರೂ ಕೂಡಿ ಈ ದೀಕ್ಷಾ ಕಾರ್ಯಕ್ರಮ ಮಾಡಬೇಕು. ಮಾಡೋಕ್ಕಾಗಂಗಿಲ್ಲ ಅಂದರೆ 20,000 ರೂಪಾಯಿ ತಗೊಂಡು ಏನಾದರೂ ಮಾಡ್ಕೋರಿ ಅಂತ ಹೇಳಿ ಸ್ವಲ್ಪ ಜೋರಿಗೆ ಅವಾಜ್ ಹಾಕಿದಾಗ ಇನ್ನು ಜೋಗಿಯಾಗಿನ ದುಡ್ಡು ಬಂದು ಬಿದ್ದ ಮೇಲೆ ಮಾಡಲಿಲ್ಲ ಅಂದರೆ ಸರಿ ಇರಂಗಿಲ್ಲ ಅಂತ ಹೇಳಿ ಎಲ್ಲ ಯುವಕರು ಸೇರಿಕೊಂಡು ಬಹಳ ಒಳ್ಳೆಯ ಉಪಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತು ಸುಮಾರು 300-400 ಜನ ದೀಕ್ಷೆಯನ್ನು ಪಡ್ಕೊಂಡು ಇವತ್ತು ಧರ್ಮ ಮಾರ್ಗದಲ್ಲಿ ನೀವೆಲ್ಲ ನಡೀತಾ ಇದ್ದೀರಿ ಅಂದರೆ ಅದಕ್ಕೆ ಕಾರಣ ಮತ್ತು ಪ್ರೇರಣೆ ನಮ್ಮ ಸೋಮನಾಥ ಸ್ವಾಮಿಗಳು ಮತ್ತು ಆ ಎಲ್ಲ ಯುವಕರು ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ದೀಕ್ಷೆಯನ್ನು ತಗೊಂಡ ಮೇಲೆ ಯಾವುದೇ ಭೇದ ಭಾವವನ್ನು ನಾವು ಮಾಡಬಾರ್ದು. ವೀರಶೈವರಲ್ಲಿ ಕರೆ ಹೇಳಬೇಕು ಅಂದ್ರೆ 2 ಭೇದ, ಬೇರೆ ಯಾವ ಭೇದನೂ ಇಲ್ಲ. 2 ಭೇದಗಳು ವೀರಶೈವ ಸಿದ್ಧಾಂತ ಹೇಳಿರುವಂತಹ ಭೇದ 2. ಒಂದು ಭಕ್ತ, ಮತ್ತೊಂದು ಭವಿ. 2 ಭೇದಗಳು. ಲಿಂಗ ಕಟ್ಕೊಂಡು ಪೂಜೆ ಮಾಡೋರು ಭಕ್ತರು, ಲಿಂಗ ಕಟ್ಕೊಳ್ಳೋದನ್ನ ಹಂಗ ತಿರುಗಾಡೋರು ಭವಿಗಳು. ಇವು 2 ಭೇದ.
ಉಳಿದ ಯಾವ ಭೇದಗಳು ವೀರಶೈವ ಧರ್ಮದಲ್ಲಿ ಇಲ್ಲ. ಉಳಿದ ಏನು ಭೇದಗಳಿದ್ರೂ ಕೂಡ ಅವೆಲ್ಲ ನಾವು ನಮ್ಮ ವೈಯಕ್ತಿಕ ಭಾವನೆಗಳಿಂದ ಮಾಡ್ಕೊಂಡಿರುವಂಥ ಭೇದಗಳೇ ಹೊರತು ಸೈದ್ಧಾಂತಿಕವಾಗಿರುವಂಥ ಭೇದಗಳು ಯಾವುವು ಇಲ್ಲ. ಅದಕ್ಕೆ ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿ ಈ ಧರ್ಮದ ದಾರಿಯಲ್ಲಿ ಮುನ್ನಡಿಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಈ ದೀಕ್ಷೆಯ ನೆಪದಿಂದ ಮತ್ತು ನಿಮ್ಮನ್ನೆಲ್ಲ ನೋಡುವಂತಹ ಸಂತೋಷ ನನಗೂ ಕೂಡ ಉಂಟಾಗಿದೆ. ವಸ್ತುತಃ ಈ ಒಂದು 2 ತಿಂಗಳ ಹಿಂದೆ ನಮ್ಮ ಬಸವೇಶ್ವರ ಸ್ವಾಮಿಗಳು ಪಟ್ಟಾಭಿಷೇಕದ ವರ್ಧಂತಿ ಮಹೋತ್ಸವ ಇತ್ತು. ಅವಾಗ ಆಮಂತ್ರಣ ಕೊಟ್ಟಿದ್ರು. ಆದರೆ ಆವಾಗ ಶಿವರಾತ್ರಿ, ಯುಗಾದಿ ಈ ಗೊಂದಲ ಇರೋದರಿಂದ ಶ್ರೀಶೈಲದ ಕಡೆಗೆ ಹೋಗಬೇಕಾಗಿರುವಂಥ ಅನಿವಾರ್ಯತೆ ಬಂತು ನಮಗೆ. ಆ ಸಮಯದಲ್ಲಿ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಬಸವೇಶ್ವರ ಸ್ವಾಮಿಗಳಿಗೆ ಅವರ ಕಾರ್ಯಕ್ರಮದ ಗೌರವ ಅರ್ಪಣೆಗಾಗಿ ಒಮ್ಮೆ ಬರಬೇಕು ಅಂತ ತಿಳ್ಕೊಂಡು ನಾವು ಕಾಯ್ತಾ ಇದ್ವಿ. ನೀವು ದೀಕ್ಷೆ ಅಂತ ತಿಳ್ಕೊಂಡು ಆಮಂತ್ರಣ ಕೊಟ್ಟಾಗ 2 ವಾರ ಅಂತ ತಿಳ್ಕೊಂಡು ಒಪ್ಕೊಂಡು ಬಂದ್ವಿ ನಾವು. ಆದರೆ ಇವತ್ತು ಬಸವೇಶ್ವರ ಸ್ವಾಮಿಗಳವರು ಬೇರೆ ಊರಿನ ಕಾರ್ಯಕ್ರಮದಲ್ಲಿ ವ್ಯಸ್ತರಾಗಿರೋದ್ರಿಂದ ಅವರಿಗೆ ಒಟ್ಟಿಗೆ ಬರಲಿಕ್ಕಾಗಿಲ್ಲ. ಮತ್ತೊಂದು ಸಂದರ್ಭವನ್ನು ನೋಡಿ ನಾವು ಅವಶ್ಯವಾಗಿ ಕೃಷ್ಣ ಕಿತ್ತೂರಿಗೆ ಬರ್ತೀವಿ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಜೊತೆಗೆ ಬರುವ ಜನವರಿ, ಫೆಬ್ರವರಿ, ಮಾರ್ಚ್ ಮುಂದಿನ ವರ್ಷ ಬಹುತೇಕ ಜನವರಿ 1ರಿಂದ ಮಾರ್ಚ್ 6ನೇ ತಾರೀಕಿನ ತನಕ ಶ್ರೀ ಕ್ಷೇತ್ರ ಯಡೂರಿನೊಳಗೆ ಒಂದು ಭವ್ಯ ದಿವ್ಯವಾಗಿರುವಂತಹ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಯೋಜನೆ ಅದ. ಕಾರ್ಯಕ್ರಮ ಅಂದರೆ ಕೇವಲ ಕಾರ್ಯಕ್ರಮ ಅಷ್ಟೇ ಅಲ್ಲ, ಧರ್ಮ ಜಾಗೃತಿಗಾಗಿ ಸಂಚಾರಿ ಕಾರ್ಯಕ್ರಮವನ್ನು ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಯಡೂರಿನ ಸುತ್ತಮುತ್ತ ಪರಿಸರವನ್ನು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡೋದಕ್ಕಾಗಿ 2 ತಿಂಗಳ ಸುದೀರ್ಘವಾದ ಒಂದು ಕಾರ್ಯಕ್ರಮವನ್ನು ಬರುವ ದಿನಮಾನಗಳಲ್ಲಿ ಅನೇಕ ಮಠಾಧೀಶರು, ಶಾಸ್ತ್ರಿಗಳವರೆಲ್ಲ ಸೇರಿಕೊಂಡು ನಾವು ಮಾಡೋರಿದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಈಗೇನು ದೇವಸ್ಥಾನದ ಅಭಿವೃದ್ಧಿ ಆಗ್ಯದಲ್ಲ ಯಡೂರಲ್ಲಿ, ಅದಕ್ಕೆಲ್ಲ ಶುದ್ಧೀಕರಣ ಮಾಡುವಂತಹ ಮಹಾಕುಂಭಾಭಿಷೇಕ, ಆಮೇಲೆ 3 ರಾಜ ಗೋಪುರಗಳ ಮಹಾದ್ವಾರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದು ಮಾರ್ಚ್ 3, 4, 5, 6 ಈ 4 ದಿನ ವಿಶೇಷ ಕಾರ್ಯಕ್ರಮಗಳಿರ್ತಾವೆ. ಅವಾಗ ಕೃಷ್ಣ ಕಿತ್ತೂರಿನ ಜನನೂ ಕೂಡ 4 ದಿವಸ ಊರು ಮರೆತು ಯಡೂರಾಗ ಬಂದಿರಲಿಕ್ಕೆ ನೀವೆಲ್ಲ ಈಗಿಂದ ಮಾನಸಿಕ ತಯಾರಿ ಮಾಡ್ಕೋಬೇಕು. ಮತ್ತು ಯಾರ್ಯಾರು ಬರ್ತೀರ ಅವ್ರು ಮುಂಚಿತವಾಗಿಯೇ ಹೆಸರು ಕೊಟ್ಟು, ನೀವು ನಾವು ಇಷ್ಟು ಜನ ಬರ್ತೀವಿ ಅಂತ ಹೆಸರು ಕೊಟ್ಟರೆ ಅಂದ್ರೆ ಅವ್ರಿಗೆ ಸೇವೆ ಮಾಡಲಿಕ್ಕೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅನ್ನುವಂಥದ್ದನ್ನು ನಾವು ಸಮಿತಿಯವರೆಲ್ಲ ನಿರ್ಣಯ ಮಾಡ್ತೀವಿ. ಅದಕ್ಕೆ ನೀವೆಲ್ಲ ಈಗಿಂದ ನಿಮ್ಮ ಏನಾರ ಹಿಂದೆ ಮುಂದೆ ಕಾರ್ಯಕ್ರಮಗಳು ಕೆಲಸ ಇದ್ದವು ಅಂದ್ರೆ ಅವನು ಮೊದಲನೇ ಮಾಡ್ಕೊಳ್ಳೋದು, ನಂತರನೇ ಮಾಡ್ಕೊಳ್ಳೋದು. ಆ ಹಿನ್ನೆಲೆಯಲ್ಲಿ ಮಾರ್ಚ್ ಮೊದಲನೇ ವಾರ ಯಡೂರಿಗೆ ಅಂತ ತಿಳ್ಕೊಂಡು ಮೀಸಲಾಗಿಟ್ಟು ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು ಅಂತ ಹೇಳಿ ಸುಮಾರು 10 ತಿಂಗಳ ಮೊದಲ ನಿಮಗೆ ಆಮಂತ್ರಣ ಕೊಡಾಕತ್ತೀವಿ. 10-11 ತಿಂಗಳ ಮೊದಲ ನಿಮಗೆಲ್ಲ ಆಮಂತ್ರಣ ಕೊಡಾಕತ್ತೀವಿ. ಆಮೇಲೆ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಮೊದಲನೇ ಆಮಂತ್ರಣ ಯಾರಿಗೆ ಕೊಡಾಕತ್ತೀವಿ ಅಂದರೆ ಕೃಷ್ಣ ಕಿತ್ತೂರು ಅವರಿಗೆ ಕೊಡಾಕತ್ತೀವಿ. ಇನ್ನೂ ತನಕ ಬಹಿರಂಗವಾಗಿ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಮೊನ್ನೆನೇ ಮೀಟಿಂಗ್ ಆಯಿತು 15ನೇ ತಾರೀಕಿಗೆ. ಇವತ್ತು ಅದನ್ನು ಮೊದಲನೇ ಅನೌನ್ಸ್ ಮಾಡಿ ಘೋಷಣೆ ಮಾಡಕತ್ತೀವಿ. ಅದಕ್ಕೆ ಮಾರ್ಚ್ ತಿಂಗಳು ಮೊದಲನೇ ವಾರ ಪೂರ್ಣ ಯಡೂರಾಗ ಇರಬೇಕು. ಹೆಣ್ಮಕ್ಳಿಗೂ ಸೇವಾಕ್ಕೆ ಅವಕಾಶ ಕೊಡ್ತದ, ಗಂಡು ಮಕ್ಕಳಿಗೂ ಸೇವೆಗೆ ಅವಕಾಶ ಕೊಡ್ತದ. ಒಂದು ವಾರ ಬಂದು ಸೇವೆ ಮಾಡ್ತಾರೆ ಎಲ್ಲರೂ ಬಂದು ಸೇವೆಯನ್ನು ಮಾಡಲಿಕ್ಕೆ ಮುಂದಾಗಬೇಕು. ಮತ್ತು ಯಾರ್ಯಾರು ಬರ್ತೀರೋ ಒಂದು ಲಿಸ್ಟ್ ಮಾಡಿ ನಮಗೆ ಕೊಡಬೇಕು. ಅವರಿಗೆ ನಾವು ಸೇವೆ ಜವಾಬ್ದಾರಿಯನ್ನು ವಹಿಸಿಕೊಡ್ತೇವೆ ಅನ್ನುವಂತಹ ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಈಗ ಆಶೀರ್ವಚನದ ನಂತರ ಎಲ್ಲರಿಗೂ ಮಂಗಲಾಕ್ಷತೆಯನ್ನು ಹಾಕಲಾಗ್ತದೆ.
ಆಮೇಲೆ ಪಾದೋದಕವನ್ನು ನಿಮಗೆಲ್ಲ ಕೊಡ್ತಾರೆ. ಆಮೇಲೆ ನೀವು ಪ್ರಸಾದವನ್ನು ಸೇವಿಸಿ ದೀಕ್ಷೆಯ ನಂತರದ ನಿಯಮಗಳನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾ ನಿಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಹೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಮನದಾಳದ ಮಾತುಗಳನ್ನು ತಮ್ಮಲ್ಲಿ ಹಂಚಿಕೊಟ್ಟಿರ್ತಕ್ಕಂತಹ ಜಗದ್ಗುರು ಮಹಾಸನ್ನಿಧಿಯವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಅನಂತಕೋಟಿ ತಪ್ಪುಗಳನ್ನು ಮಾಡ್ತಾರೆ. ಇದೀಗ ಜಗದ್ಗುರು ಮಹಾಸನ್ನಿಧಿಯವರಿಗೆ ನಮ್ಮ ಸಮಿತಿಯ ಪರವಾಗಿ ಸತ್ಕರಿಸಬೇಕು ಅಂತ ತಿಳ್ಕೊಂಡು ಗೌರವಿಸಬೇಕು ಅಂತ ತಿಳ್ಕೊಂಡು ಸಮಿತಿಯವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಬರಬೇಕು. ಜಗದ್ಗುರು ಮಹಾಸನ್ನಿಧಿಯವರು ನಿನ್ನೆ ತಾನೇ ಅಪರಿಪಡಿಸಿದ ಹಾಗೆ ಕೃಷ್ಣ ಕಿತ್ತೂರು ಬೇರೆಯಲ್ಲ, ಯಡೂರು ಬೇರೆಯಲ್ಲ. ಇವೆರಡೂ ಸಹಿತ ಬಹಳ ಅವಿನಾಭಾವ ಸಂಬಂಧಗಳು ಇರತಕ್ಕಂಥ ಗ್ರಾಮಗಳು. ಹಿಂದಿನ ಗುರುಗಳು ಸಹಿತ ಈ ಊರಿನಲ್ಲಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಪ್ರೀತಿ ಏನೇ ಕಾರ್ಯಗಳು ಆಗಬೇಕಾಗಿತ್ತು ಅಂದರೆ ಕೃಷ್ಣ ಕಿತ್ತೂರೇ ಮುಂದಾಗಿರ್ತಾರೆ ಅನ್ನುವಂಥ ಅಭಿಮಾನಗಳು ಜಗದ್ಗುರು ಮಹಾಸನ್ನಿಧಿಯವರು ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಸಹಿತ ತಮ್ಮ ಊರಿಗೆ ಆಗಮಿಸಿ ನಮ್ಮ ನಿಮ್ಮಲ್ಲಿ ದರ್ಶನಾಶೀರ್ವಾದವನ್ನು ದಯಪಾಲಿಸಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಇದೀಗ ನಮ್ಮ ಸಮಿತಿಯ ಪರವಾಗಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಗೌರವಿಸಬೇಕು ಅಂತ ತಿಳ್ಕೊಂಡು ಸಮಿತಿಯವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಸೋಮಯ್ಯ ಸ್ವಾಮಿಗಳು ಬೇರೆ ವೇದಿಕೆಯಲ್ಲಿ ಇರಬೇಕು. ನಮ್ಮ ಎಲ್ಲ ಸಮಿತಿಯ ಪರವಾಗಿ ಯುವಕ ಮಿತ್ರರು ಅವರಿಗೆಲ್ಲ ಪ್ರೇರಣೆ ಕಾರಣಕರ್ತರಾಗಿರ್ತಕ್ಕಂಥ ಸೋಮನಾಥ್ ಹಿರೇಮಠರವರು ಜಗದ್ಗುರು ಮಹಾಸನ್ನಿಧಿಯವರು ಗೌರವಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಈ ವರ್ಷದ ಊರುಗಾರಿಕೆ ಕಾರ್ಯಕ್ರಮ ಅವರಿಗೆ ಇರುವುದರಿಂದ ಇಂಥ ಪ್ರತಿ ವರ್ಷ ಎಲ್ಲರೂ ಸಹಿತ ಜಂಗಮರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಬೇಕಾಗಿತ್ತು ಅಂತಂದ್ರೆ ಎಲ್ಲರೂ ಕೂಡ ಅಂಗದ ಮೇಲೆ ಲಿಂಗಧಾರಣೆ ಆಗ್ತದೆ. ಜೊತೆಗೆ ದುಶ್ಚಟಗಳಿಂದ ಮುಕ್ತ ಗ್ರಾಮ ಅದು ಕೃಷ್ಣ ಕಿತ್ತೂರು ಆಗಬೇಕು ಅನ್ನುವಂಥ ಜಗದ್ಗುರು ಮಹಾಸನ್ನಿಧಿಯವರ ಸಂಕಲ್ಪ ಆಗಿರುವ ಕಾರಣಕ್ಕೆ ಅವರೆಲ್ಲರೂ ಕೂಡ ಲಿಂಗಧಾರಣೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಇದರ ಪ್ರಸ್ತಾವ ಇದೀಗ ನಮ್ಮ ಜೈಕಾರ ಜನ್ಮರಾಗಿರ್ತಕ್ಕಂಥ ಜಮಖಂಡಿ ಕಲ್ಯಾಣ ಹಿರೇಮಠದ ಇದೀಗ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಎಲ್ಲರ ಪರವಾಗಿ ಸೋಮಯ್ಯ ಸ್ವಾಮಿಗಳವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಹೀಗೆ ಪ್ರತಿ ವರ್ಷ ಮಾಡ್ತಾ ಹೋಗ್ರಿ. ಎಲ್ಲರೂ ಕೂಡ ಲಿಂಗಧಾರಣೆ ಆಗಲಿ ತಿಳ್ಕೊಂಡು ನಿಮ್ಮ ಊರಿನ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಎಲ್ಲ ಯುವಕರ ಪರವಾಗಿ ನಿಮ್ಮ ಗ್ರಾಮದ ಹಿರಿಯರ ಪರವಾಗಿ ಸೋಮನಾಥ್ ಹಿರೇಮಠರವರಿಗೆ ಸತ್ಕರಿಸುವ ಮುಖಾಂತರವಾಗಿ ಒಂದು ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲ ಗ್ರಾಮದಲ್ಲಿ ಕೂಡ ಆದರ್ಶ ಯುವಕ ಅಂತ ತಿಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಅವರಿಗೆ ಅಭಿನಂದಿಸ್ತಾರೆ. ಇದೀಗ ಜೈಕಾರ ಜಂಗಮರಾಗಿರ್ತಕ್ಕಂಥ ಜಮಖಂಡಿ ಕಲ್ಯಾಣ ಹಿರೇಮಠದ ಚಟಸ್ಥಲ ಬ್ರಹ್ಮಿ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ತಮಗೆಲ್ಲ ಲಿಂಗ ದೀಕ್ಷಾ ಗುರುಗಳು ಕೂಡ ಹೌದು. ಕಳೆದ 48 ದಿನಗಳಿಂದ ತಮಗೆಲ್ಲರೂ ಕೂಡ ಇಲ್ಲಿ ಅನುಷ್ಠಾನವನ್ನು ಮಾಡಿ ಈ ಗ್ರಾಮವನ್ನು ನೆಲವನ್ನು ಜಲವನ್ನು ಪಾವನ ಚಿತ್ರವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮ ಸೋಮಯ್ಯ ಸ್ವಾಮಿಗಳೇ ಅವರಿಗೆ ಕೂಡ ಮತ್ತೆ ಅವರಿಗೆ ಸತ್ಕರಿಸುವ ಮುಖಾಂತರವಾಗಿ ಮತ್ತೆ ಬರಬೇಕು. ನಮ್ಮ ಊರಿಗಿಂತ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮಗೆಲ್ಲ ಮತ್ತೆ ಹಾಡುಗಳನ್ನು ಹಾಡುವುದರ ಮುಖಾಂತರವಾಗಿ ಇದೀಗ 79 ಇಳಿಯ ವಯಸ್ಸಿನಲ್ಲಿ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥ ಕಂಠವನ್ನು ಹೊಂದಿರತಕ್ಕಂಥ ಜೈಕಾರ ಜಂಗಮರಿಗೆ ಇದೀಗ ನಮ್ಮ ಸೋಮಯ್ಯ ಸ್ವಾಮಿಗಳಿಂದ ಗೌರವಿಸುವಂತ ಕಾರ್ಯಕ್ರಮಗಳು ಆಗ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಲಿಂಗು ಕಂತಿಯನ್ನ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಶಿವಯೋಗ ಮಂದಿರ ಆಗಮಿಸಿರುವಂತಹ ಕುಮಾರ ಹಿರೇಮಠ ಅವರು ಕೂಡ ಬಂದು ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಸುಮಾರು 5 ದಿನಗಳ ಕಾಲ ನಮ್ಮ ಕೃಷ್ಣ ಕಿತ್ತೂರು ಗ್ರಾಮಕ್ಕೆ ಜ್ಞಾನದ ಸಂಪತ್ತನ್ನ ನೀಡಿರ್ತಕ್ಕಂಥ ಡಾಕ್ಟರ್ ವಿವೇಕಾನಂದ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಲಿಂಗ ದೀಕ್ಷಾ ಕಮಿಟಿ ವತಿಯಿಂದ ಸಂಸ್ಕಾರ. ಏನು ಸುಂದರ ಇವರ ಮಾತುಗಳು ಸಂತಸ ಕೊಡುತ್ತೇವೆ ನಮ್ಮ ಮನಸ್ಸುಗಳು ನನಸಾಗಲಿ. ಇಲ್ಲಿ ಆಗಮಿಸಿದ ಭಕ್ತರ ಕನಸುಗಳು ಅವರಿಗೆ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಕೃಷ್ಣ ಕಿತ್ತೂರಿನ ಸಮಸ್ತ ಭಕ್ತರ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ತಮಗೆಲ್ಲ ಲಿಂಗ ಕಂತಿ ಮಾಡಿರ್ತಕ್ಕಂಥವರು ಶಿವಯೋಗದಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಬಂದಿರ್ತಕ್ಕಂಥ ಕುಮಾರ್ ಅಲ್ಲೇ ಪಕ್ಕದ ಹಳ್ಳಿಯವರು ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ. ತಾವೆಲ್ಲ ಯಾರ್ಯಾರು ಲಿಂಗಗಳು ಪಿನ್ ಆಗಿದ್ದಾವೆ ಕಳೆದ ವರ್ಷ ದೀಕ್ಷಾ ತೆಗೆದುಕೊಂಡವರು ಅವ್ರು ಮತ್ತೆ ಇವರು ಚರ್ಚನೆ ಇರ್ತಾರೆ, ಅಲ್ಲಿ ದೇವಸ್ಥಾನ ಕೂತಿರ್ತಾರೆ, ಅವ್ರು ಕಂತಿ ಮಾಡಿಸ್ಕೊಳ್ಳೋರು ಅವ್ರ ಹತ್ರ ಹೋಗಿ ಕಂತಿಗಳನ್ನು ಮಾಡಿಸ್ಕೊಳ್ಬೇಕು. ಬಹಳ ಸುಂದರವಾಗಿರ್ತಕ್ಕಂಥ ಸೇವೆ ಮಾಡ್ಕೊಂಡಿರ್ತಕ್ಕಂಥ ಕುಮಾರ್ ಹಿರೇಮಠ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ ಬೇಕಾಗ್ತದೆ.
ಬಹಳಷ್ಟು ಎಲ್ಲ ಪಂಚಪೀಠಗಳಿಗೆ ಲಿಂಗವನ್ನು ಕೊಡುವಂತ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಅವರ ಮಡಿತನದಲ್ಲಿ ಎಲ್ಲರೂ ಸಹಿತ ಅವರ ಹೆಂಡತಿ ಮಕ್ಕಳು ಅವರ ತಾಯಿ ತಂದೆ ಎಲ್ಲರೂ ಸಹಿತ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರತಕ್ಕಂಥವ್ರು ಲಿಂಗದ ಎಲ್ಲ ಲಿಂಗವನ್ನು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಬಂದಿರತಕ್ಕಂಥವರು ನಮ್ಮ ಕುಮಾರ್ ಹಿರೇಮಠ ಅವರು ಹೀಗೆ ಮತ್ತೆ ಪ್ರತಿ ವರ್ಷ ಬರ್ತಾನೆ ಇರಬೇಕು. ನಿಮ್ಮೂರೊಳಗೆ ಏನೇ ಲಿಂಗ ಕಾರ್ಯಕ್ರಮಗಳು ಕೃಷಿ ಮತ್ತೆ ಮತ್ತೆ ನಮಗೆಲ್ಲ ಲಿಂಗವನ್ನು ಕೊಡುವಂತ ಆಗಲಿ ತಿಳ್ಕೊಂಡು ಜಗತ್ತಿನ ಮಾಸನಿಯವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇದೀಗ ತಾವೆಲ್ಲ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡೋದು ಮಾಡ್ರಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಎಲ್ಲರೂ ಸಹಿತ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಿಂಗೆ ನಾವು ಸಮಿತಿಯಲ್ಲೆಲ್ಲರೂ ಕುತ್ಕೊಂಡು ಮಾಡಬೇಕು. ಕಾರ್ಯಕ್ರಮ ಹಿಂಗಾಗ್ಯದಲ್ಲ ಮಾಸದಲ್ಲಿ ರಣಾಕೈತಿದ್ರು ತಾವೆಲ್ಲ ಮನೆ ಒಳಗೆ ಹಸ್ ಮಾಡಬೇಕಾಗಿತ್ತು. 2 ಸಾಮಗ್ರಿಗಳನ್ನು ಉಪಯೋಗಿಸ್ತಾರೆ. ಒಂದು ಮರ, ಮತ್ತೊಂದು ಇನ್ನೊಂದೇನ್ರಿ ಸಾಣಿಗೆ. ಹೌದಲ್ಲ, ಸಾಣಿಗೆ ಹೇಳ್ತದ. ಸಾಣಿಗೆ ಅವು ಕಪಾಳ ಬೆಳಿತಾಳ. ಎದಕ್ಕೆ ಬೆಳಿತಾಳ? ಕೆಟ್ಟದ್ದು ಹೊಟ್ಟೆಯಾಗಿ ಇಟ್ಕೊಂಡು ಚಿರೋದು ಕೆಳಗೆ ಬಿಡ್ತದ. ಅದಕ್ಕೆ ಅವ ಕಪಾಳ ಬೆಳಿತಾಳ. ಅದಕ್ಕೆ ಸಾಣಿಗೆ. ಇನ್ನೊಂದು ಮರಳು ಕೂಡ ಅದು ಕೂಡ ಸಾಣಿಸ್ತದ. ಅದು ಹೆಂಗೆ ಸಾಣಿಸ್ತದ ಅಂತಂದ್ರೆ ಚಿರೋದು ಹೊಟ್ಟೆಯಾಗಿ ಇಟ್ಕೊಂಡು ಕೆಟ್ಟದ್ದು ಗಾಳಿ ತುಪ್ಪ ಅಂತ ತಿಳ್ಕೊಂಡು ಹಾರಿಸಿಬಿಡ್ತೀವಿ ನೋಡಿ. ಅದಕ್ಕೆ ಅವ್ವ ಅಲ್ಲಿ ಬೆಳಿತಾಳ. ಅಲ್ಲಿ ಹೆಂಗ್ ಬೆಳಿತಾಳ ಅಂತಂದ್ರೆ ಅವ್ವ ಶಬಾಷ್ ಅಂತ ತಿಳ್ಕೊಂಡು ಮಡದು ದುಡ್ಡ ತಪಸ್ತಾರಲ್ರಿ. ಇದನ್ನ ಯಾಕೆ ನಮ್ಮನ್ನು ಹೇಳಾಕತ್ತೀವಿ ಅಂತಂದ್ರೆ ಕೃಷ್ಣ ಕಿತ್ತೂರು ಗ್ರಾಮದ ಸದ್ಭಕ್ತರು ಮಾಡಿದ್ರೆ ಮಾಡಬೇಕು. ತಾಯಿ ಅಲ್ಲಿ ಶಬಾಷ್ ಅಂತ ತಿಳ್ಕೊಂಡು ಕೊಟ್ರೆ ಶ್ರೀಶೈಲ ಸನ್ನಿಧಿ ಎನ್ನುವಂತ ತಾಯಿಗಳಿಗೆಲ್ಲರೂ ಕೂಡ ಹೌದು ಅನ್ನುವಂಗ ಶಬಾಷ್ ಕೊಡುವ ಮುಖಾಂತರ ಕಾರ್ಯಕ್ರಮ ಮಾಡಿದ್ದೇವೆ. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ಆಗಬೇಕು. ಎಲ್ಲರೂ ಕೂಡ ದುಶ್ಚಟಗಳಿಂದ ನಿರ್ಮುಕ್ತರಾಗಿ ಸ್ವಸ್ಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಜಗದ್ಗುರು ಆಶೀರ್ವಾದ ನಿಮ್ಮನ್ನ ಸದಾ ಇಲ್ಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ಇಲ್ಲಿಗೆ ಕಾರ್ಯಕ್ರಮ. ಈಗ ಜಗದ್ಗುರುಗಳಿಂದ ಲಿಂಗ ದೀಕ್ಷಾ ಕಮಿಟಿ ವತಿಯಿಂದ ಗುರುಸ್ವಾಮಿ ಅವರಿಗೆ ಸತ್ಕಾರ. ನಮ್ಮ ಕೃಷ್ಣ ಕಿತ್ತೂರಿನ ಲಿಂಗ ದೀಕ್ಷಾ ಕಮಿಟಿ ವತಿಯಿಂದ ತಾವೆಲ್ಲ ಈ ಮೂರ್ತಕ್ಷಣ ಸನ್ನಿಧಿಯವರು ಮಂಗಳ ಅಕ್ಷತೆಯನ್ನು ಹಾಕ್ತಾರೆ. ನಮ್ಮ ಅಜ್ಜವರು ಮಂಗಳಾಷ್ಟಕವನ್ನು ಹೇಳ್ತಾರೆ. ಈಗ ತಾವು ಮೊದಲು ಯಾರು ಲಿಂಗ ದೀಕ್ಷೆ ಹಂಚಿಕೊಂಡಿರಿ ಸಾಮೂಹಿಕ ಶ್ರೀ ಪೂಜೆ ಪಾಲ್ಗೊಂಡೋಗೈತೆ ಅಂತ ಹೇಳಿ ಮೊದಲು ಸನ್ನಿಧಿ ಅರ್ಥಪಡಿಸ್ತಾ ಇದ್ದಾರೆ. ಯಾರು ಮೊದಲು ಲಿಂಗ ತಗೊಂಡಿರಿ ಅವಾಗೆಲ್ಲ ದೀಕ್ಷಾ ತಗೊಂಡವರು ಲಿಂಗ ಇದ್ದವರು ಅವ್ರು ಏನ್ ತಿಳ್ಕೋಬೇಕು. ಈಗ ದೀಕ್ಷಾ ತಗೊಂಡವ್ರು ಹೊಟ್ಟೆ ಕುತ್ಕೋಬೇಕು. ಮೊದಲು ಯಾರು ಲಿಂಗ ತಗೊಂಡಿರಲ್ಲ ಅವರೆಲ್ಲ ಈ ಕಡೆ ಬರ್ರಿ. ನೀವು ಹಿಂದೆ ಅವ್ರು ಹಿಂದೆ ಕೂತವ್ರು ನೀವು ದೀಕ್ಷಾ ತಗೊಂಡವ್ರಲ್ಲಪ್ಪ ಹೇಳಿ ಬರ್ರಿ ಈ ಕಡೆ ಬರ್ರಿ. ಅಲ್ಲಿ ಹಿಂದಿಂತವ್ರೆಲ್ಲ ಬೇಕಾದ್ರೆ ಮುಂದ್ಗಡೆ ಬರ್ರಿ. ಸನ್ನಿಧಿ ಅರ್ಪಣೆ ಪಡಿಸಾಕತ್ತಾರೆ. ನಿಮ್ಗೆ ಅಕ್ಷತೆಯನ್ನು ಕೊಡ್ತಾರೆ. ಅವ್ರಿಗೆಲ್ಲ ಅಕ್ಷತೆ ಹಾಕ್ಬೇಕಾಗಿದೆ. ಈಗ ಡಾಕ್ಟರ್ ವಿವೇಕಾನಂದ ದೇವರವರಿಗೆ ನಮ್ಮ ಲಿಂಗ ದೀಕ್ಷಾ ಕಮಿಟಿ ವತಿಯಿಂದ ಜಗದ್ಗುರುಗಳಿಂದ ಸತ್ಕಾರ. ಸತತ 5 ದಿನಗಳ ಕಾಲ ಪ್ರವಚನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ವಿವೇಕಾನಂದ ದೇವರವರಿಗೆ ಜಗದ್ಗುರುಗಳಿಂದ ಸತ್ಕಾರ ಲಿಂಗ ದೀಕ್ಷಾ ಕಮಿಟಿ ವತಿಯಿಂದ ನಡೀತಾ ಇದೆ. ಎಲ್ಲ ಕಮಿಟಿ ಸದಸ್ಯರು ಒಬ್ರು ಯಾರೋ ಹೆಣ್ಮಕ್ಳು ಕೊಡ್ರಿ ಎಲ್ಲರಿಗೆ ಕೊಡ್ರಿ ಎಲ್ಲರಿಗೆ ಕೂಡ ನೀವೆಲ್ಲ ದೀಕ್ಷೆ ತಗೊಂಡವ್ರಿ ಅವ್ರಿಗೆ ಹಾಕ್ಬೇಕಾಗ್ತದೆ. ನೀವು ಇದಕ್ಕೆ ಹೊರಗಡೆ ಬರ್ಬೇಕಾರೆ ಈಗ ಅಕ್ಷತೆ ಕೊಡ್ತಾರೆ. ಹೊರಗಡೆ ಬರ್ರಿ. ಈ ಕಮಿಟಿ ಅವ್ರು ಯಾರು ಬರ್ಬೇಕಾರೆ ಅದು ಕೊಡ್ಕೊಂಡು ಬರ್ರಿವಲ್ಲ ಬರ್ತಾರೆ. ನೀವು ಹೊರಗಡೆ ಬರುವ ಹೊರಗಡೆ ಬರ್ರಿ. ಹೊರಗಡೆ ಬರ್ತಾರೆ.
ಮುಖಬೇಕಲ್ಲೇ ಕೈ ಮುಖ ಎಲ್ಲರೂ ಅವ್ರು ಬಿಟ್ಟು ದೂರ ನಿಲ್ರಿ. ನೀವು ಈಗ ನೀವು ಮದುವೆ ಈಗ ಮದುವೆ ಅವರೆಲ್ಲ ಹಿಂದೆ ಎದ್ದು ಗಂಡ್ಮಕ್ಳು ಅಲ್ಲಿ ಕೂತಲ್ಲ ಅವ್ರು ನೋಡ್ರಿ. ಶ್ರೀ ಗಣೇಶ ಗುರುಭ್ಯೋ ನಮಃ. ಸುಮೂರ್ತೆ ಸಾವಧಾನ ಸುಲಗ್ನೇ ಸಾವಧಾನ ಕಲ್ಯಾಣೈಕ ನಿಧಾನ ಭೂತಮಿತಿಯ ಕಾಲಾಗ್ನಿ ರುದ್ರಾದಿಭಿಃ ಪ್ರಖ್ಯಾತೋಪನಿ ಸದ್ಗಗತ್ಯ ವರ್ಜಿತಂ ವಿದ್ವತ್ ಬಾಬೋರಜಂ ಭಸ್ಮೇಕಿ ಕೃತಿ ಮಾತ್ರತೋ ಮವಿನೃಣಾಂ ಮೌನೀಂದ್ರ ಭೋಗಪ್ರದಂ ರುದ್ರಾಣಿ ರಮಣ ಪ್ರಿಯಂ ತದಮಿತಂ ಪುರ್ಯಾದ್ ವಠೋ